ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮಣ್ಣಿನ ಮಗನಿಗೆ 94ರ ಸಂಭ್ರಮ. ಜಿಲ್ಲೆಯಾದ್ಯಂತ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಆಚರಣೆ. ದೇವೇಗೌಡರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಅಭಿಮಾನ ಮೆರೆದ ಜೆಡಿಎಸ್ ಕಾರ್ಯಕರ್ತರು. ರೈತರ ಸಮಾಧಿ ಮೇಲೆ ಸರ್ಕಾರದ ಸಾಧನಾ ಸಮಾವೇಶ. ಪಕ್ಷದ ಸಮಾವೇಶಕ್ಕೆ 12 ಕೋಟಿ ರೂಪಾಯಿ ತೆರಿಗೆ ಹಣ ದುರುಪಯೋಗ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ದುಬಾರಿಯಲ್ಲಿ ದುರಂತ. ಮಾರ್ತಾಂಡನ ಜೊತೆ ಕಂಚನ್ ಕಾದಾಟ. ಗಜ ಜಗಳಕ್ಕೆ ಪ್ರವಾಸಿ ಮಹಿಳೆ ಬಲಿ. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ನ ವರಿಷ್ಠ ಎಚ್ ಡಿ ದೇವೇಗೌಡರ ಅವರ 94ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಜೆಡಿಎಸ್ನ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಸಡಗರದಿಂದ ಆಚರಿಸಿದರು. ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಮಾತನಾಡಿ, ದೇಶ ಕಂಡಂತಹ ಅಪ್ರತಿಮ ನಾಯಕರು, ಮಾಜಿ ಪ್ರಧಾನಿಗಳಾದಂತಹ ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರ 94ನೇ ವರ್ಷದ ಹುಟ್ಟುಹಬ್ಬವನ್ನ ಪ್ರತಿ ವರ್ಷದಂತೆ ಎಲ್ಲ ಕಾರ್ಯಕರ್ತರು, ಮುಖಂಡರೆಲ್ಲ ಸೇರಿ ಅನಾವೃತದಲ್ಲಿ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡುವ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ. ಇಂದು ಅವರ ಅನುಭವ, ಅವರ ಒಂದು ಸಲಹೆ ಸೂಚನೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ, ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಹಾಗಾಗಿ ಅವರಿಗೆ ಭಗವಂತ ಆರೋಗ್ಯ, ಆಯಸ್ಸು ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥಿಸುತ್ತೇವೆ. ಭಗವಂತ ಅವರಿಗೆ ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಕೋರಿದ್ರು. ದೇಶ ಕಂಡಂಥ ಅಪ್ರತಿಮ ನಾಯಕರು, ಮಾಜಿ ಪ್ರಧಾನಿಗಳಂಥ ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ 94ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ಪ್ರತಿ ವರ್ಷದಂತೆ ಎಲ್ಲ ನಾವು ಕಾರ್ಯಕರ್ತರು, ಮುಖಂಡರೆಲ್ಲ ಸೇರಿ ಅವರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಅನುಭವ, ಅವರ ಒಂದು ಸಲಹೆ ಸೂಚನೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮಗೆಲ್ಲರೂ ಕೂಡ ಬೇಕಾಗಿದೆ. ಹಾಗಾಗಿ ಅವ್ರಿಗೆ ಆರೋಗ್ಯ, ಭಗವಂತ ಆಯುರಾರೋಗ್ಯ ಭಗವಂತ ಕೊಡಲಿ ಅಂತ ನಾವು ಕೂಡ ಎಲ್ಲ ಪ್ರಾರ್ಥಿಸಿ, ಮತ್ತೊಮ್ಮೆ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಭಗವಂತ ಅವ್ರಿಗೆ ಏನು ಒಳ್ಳೇದು ಮಾಡಲಿ ಅಂತ ನನಗೆ ಶುಭವನ್ನು ಕೋರ್ತಾ, ಎಲ್ಲರೂ ಕೂಡ NR ಸರ್ಕಲಲ್ಲಿ, NR ವೃತ್ತದಲ್ಲಿ ಅವರ ಒಂದು ಭಾವಚಿತ್ರಕ್ಕೆ ಕೂಡ ಹಾಲನ್ನು ಅಭಿಷೇಕ ಮಾಡ್ತಾ, ಕ್ಷೀರಾಭಿಷೇಕ ಮಾಡೋವಂಥ ಮುಖಾಂತರ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರ್ತೇವೆ. ಇದೇ ಸಂದರ್ಭದಲ್ಲಿ ಬೇಲೂರು ಮಾಜಿ ಶಾಸಕ KS ಲಿಂಗೇಶ್ ಮಾತನಾಡಿ, ಕರ್ನಾಟಕದ ಸುಪುತ್ರ ಹರದನಹಳ್ಳಿ ದೇವೇಗೌಡ ಇವರು ಕರ್ನಾಟಕದವರಾಗಿ, ಕನ್ನಡಿಗರಾಗಿ ಮೊಟ್ಟಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಕನ್ನಡ ಬಾವುಟವನ್ನು ಆರಿಸಿದಾಗ, ಜೊತೆಗೆ ಬಡವರ, ದೀನದಲಿತರ, ವಿಶೇಷವಾಗಿ ರೈತರ ಪರವಾಗಿ ಕಾಳಜಿ ಇರುವಂತಹವರು, ಈ ನೆಲ, ಜಲ, ಭಾಷೆ ಬಗ್ಗೆ ಅತ್ಯಂತ ಗೌರವವುಳ್ಳವರಾಗಿರುವಂತಹವರು. ಇಂದು ಅವರ 94ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಅವರು ಶತಾಯುಷುಗಳಾಗಿರಲಿ, ಅವರ ಮಾರ್ಗದರ್ಶನ ದೇಶಕ್ಕೆ, ನಮ್ಮೆಲ್ಲರಿಗೂ ಇರಲಿ ಎಂದರು. ರಾಷ್ಟ್ರ ಮತ್ತು ನಮ್ಮ ರಾಜ್ಯ ಕಂಡ ಅಪರೂಪದ ನಾಯಕರಾದಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತಸದ ವಿಚಾರ ಆಗಿದೆ. ಮಾನ್ಯ ದೇವೇಗೌಡರವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಇಡೀ ರಾಷ್ಟ್ರವನ್ನು ಗಮನ ಸೆಳೆದಿದೆ, ಸಾಮಾನ್ಯ ಜನರ ಗಮನವನ್ನು ಸೆಳೆದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಈ ಇಳಿವಯಸ್ಸಿನಲ್ಲೂ ಕೂಡ ಅವರು ತೋರ್ತಿರ್ತಕ್ಕಂಥ ಛಲ, ಅವರು ಸಾಮಾನ್ಯ ವಿಷಯಗಳ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಹೋರಾಟ ನಮ್ಮ ಪಕ್ಷಕ್ಕೆ, ನಮಗೆಲ್ಲ ಇವತ್ತು ಪ್ರೇರಣೆಯಾಗಿದೆ, ಪ್ರೇರಕರಾಗಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ. ನಾವು ಇಡೀ ಕಾರ್ಯಕರ್ತರು ಇಷ್ಟೇ ನಾವು ಹೇಳಿಕ್ಕೆ ಬಯಸ್ತೇವೆ, ಅವ್ರಿಗೆ ಇನ್ನೂ ಕೂಡ ಆಯಸ್ಸು ಹೆಚ್ಚಾಗಬೇಕು. ಅವರ ಛಲ, ಪ್ರೇರಣೆ ನಮಗೆಲ್ಲ. ಸುಪುತ್ರ, ಕರ್ನಾಟಕದ ಹೊರಪುತ್ರ ಹರದನಹಳ್ಳಿ ದೇವೇಗೌಡರು ಕರ್ನಾಟಕದವರಾಗಿ, ಕನ್ನಡಿಗರಾಗಿ ಮೊಟ್ಟಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಕನ್ನಡ ಬಾವುಟವನ್ನು ಆರಿಸಿದಾತ, ಜೊತೆಗೆ ಬಡವರ, ದೀನದಲಿತರ, ವಿಶೇಷವಾಗಿ ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥವರು, ಈ ನೆಲದ ಜಲ, ನೆಲ, ಭಾಷೆ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಇವತ್ತು 94ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಶತಾಯುಷಿಗಳಾಗಿ, ಅವರ ಮಾರ್ಗದರ್ಶನ ದೇಶಕ್ಕೆ, ನಮ್ಮ ಎಲ್ಲರೂ ಇರಲಿ ಅಂತ. ಪ್ರಧಾನಮಂತ್ರಿ ಅಂತ ನಮ್ಮೆಲ್ಲರಿಗೂ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರ ಒಂದು 94ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ದೇವೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಡಲಿ, ಶಕ್ತಿಯನ್ನು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ರೈತರಿಗೆ, ಎಲ್ಲ ವರ್ಗದವರಿಗೆ ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಮೊದಲು ಕೊಡಲಿ ಅಂತೇಳಿ ನಾವೆಲ್ಲರೂ ಆ ದೇವೇಗೌಡರಿಗೆ, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಸರ್ಕಾರ ರೈತರ ಸಮಾಧಿ ಮೇಲೆ ಸಾಧನಾ ಸಮಾವೇಶ ಮಾಡಲು ಹೊರಟಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ.
ತುಮಕೂರಿನಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಸರ್ಕಾರದ ಸಮಾವೇಶವನ್ನು ತರಾಟೆಗೆ ತೆಗೆದುಕೊಂಡ ಅವರು ರಾಜ್ಯದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ತುಮಕೂರು ಸಮಾವೇಶಕ್ಕೆ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ ಅಶೋಕ್, ಈ ಸಮಾವೇಶಕ್ಕಾಗಿ ಜಿಲ್ಲಾಡಳಿತದಿಂದ ಬರೋಬ್ಬರಿ 12 ಕೋಟಿ ರೂಪಾಯಿ ಹಣ ಕೇಳಲಾಗಿದೆ ಎಂದರು. ಪಕ್ಷದ ಸಮಾವೇಶಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಬಳಸುವುದು ಅತ್ಯಂತ ತಪ್ಪು ಎಂದು ಅವರು ಖಂಡಿಸಿದರು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿವೆ ಎಂದು ಅಶೋಕ್ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದರು. 2023ರಲ್ಲಿ 2423 ರೈತರ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದ್ದವು. 2024ರಲ್ಲಿ ಈ ಸಂಖ್ಯೆ 2971ಕ್ಕೆ ಏರಿಕೆಯಾಗಿದೆ. ಗ್ಯಾರಂಟಿ ಸರ್ಕಾರ ಈಗ ರೈತರಿಗೆ ಆತ್ಮಹತ್ಯೆ ಗ್ಯಾರಂಟಿ ಕೊಡುತ್ತದೆ. ರೈತರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಎಂದು ಅಶೋಕ್ ಕಿಡಿಕಾರಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯ ಕೃಷಿ ಪ್ರಗತಿ ದರವನ್ನು ಹೋಲಿಸಿದ ಅವರು ಪ್ರಸ್ತುತ ಸರ್ಕಾರದ ಆಡಳಿತಾವಧಿಯಲ್ಲಿ ಕೃಷಿ ವಲಯ ಸೊರಗಿದೆ ಎಂದು ದೂರಿದರು. ನಾನೀಗಾಗಲೇ ಕಳೆದ 5 ದಿನದಿಂದ ನನ್ನ ಬೆಂಗಾಲ ವಾಹನ ಯೂಸ್ ಮಾಡ್ತಾ ಇಲ್ಲ. ಪೆಟ್ರೋಲ್ ಅದಕ್ಕೆ ಹಾಕ್ಸಂಗೆ ಪ್ರಶ್ನೆ ಬರಲ್ಲ. 5 ದಿನ ಆಯ್ತು. ಇವತ್ತು ಯೂಸ್ ಮಾಡಲ್ಲ, ನಾಳೆನೂ ಯೂಸ್ ಮಾಡಲ್ಲ. ಕಂಟಿನ್ಯೂಸ್ 6 ದಿನ ನಾನು ನರೇಂದ್ರ ಮೋದಿ ಅವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 ಡೇಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ನಾನು ಎಲ್ಲರಿಗೂ ಕೂಡ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಟೀಕೆ, ಅಲ್ಲೇ ಗೊಂದಲ ಇದೆ. ಪ್ರಿಯಾಂಕಾ ಖರ್ಗೆ ಎಸ್ಕಾಟ್ ಬಿಟ್ಬಿಟ್ರೆ ಪೆಟ್ರೋಲ್ ಉಳಿತೈತ ಅಂತ ಕೇಳ್ತಾರೆ. ಆಮೇಲೆ ಕೈನೆಟಿಕ್ ಹೋಂಡಾದಲ್ಲಿ ಹೊರಟ್ರೆ ಪೆಟ್ರೋಲ್ ಉಳಿತೈತ ಅಂತ ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನ ನಿಮ್ಮ ಪನ್ನಣ್ಣನ್ ಕೇಳಿ ಹೋಗಿ. ಅಡ್ವೈಸರ್ ಅಲ್ಲ, ಸರ್ಕಾರಕ್ಕೆ ಅವ್ರ ಅಡ್ವೈಸರ್. ನೀವೇನ್ ಅಡ್ವೈಸರ್ ಅಲ್ಲ. ಯು ಆರ್ ನಾಟ್ ಎ ಅಡ್ವೈಸರ್, ಯು ಆರ್ ಎ ಜಸ್ಟ್ ಮಿನಿಸ್ಟರ್. ಪನ್ನಣ್ಣ ಹೇಳಿದಾರಲ್ಲ, ನಾನು ಎಸ್ಕಾಟ್ ವೆಹಿಕಲ್ ಬಿಟ್ಟಿದ್ದೀನಿ ಅಂತ. ಇನ್ನೊಬ್ರು MLA ಹೇಳಿದ್ದಾರೆ, ಕೊಡಗಿನ MLA, ಎಲ್ಲ ಕೇಸರಿ ಶಾಲಾಕ್ಕ ಬನ್ನಿ ಸ್ಕೂಲ್ಗಳಿಗೆ ಅಂತ. ಒಂದ್ ಕಡೆ ಮಂತ್ರಿ ಹೇಳ್ತಾರೆ, ಯಾರು ಎಜುಕೇಶನ್ ಮಂತ್ರಿ, ಕೇಸರಿ ಶಾಲೆಗೆ ಅವಕಾಶ ಇಲ್ಲ. ಇನ್ನೊಂದ್ ಕಡೆ ಕಾಂಗ್ರೆಸ್ MLA ಹೇಳ್ತಾರೆ, ಕೇಸರಿ ಶಾಲೆ ಹಾಕ ಬನ್ನಿ ಅಂತ. ಇದು ನಿಮ್ಮ ಇನ್ನಿರ್ತಕ್ಕಂಥ ಪ್ರಶ್ನೆ ಸರ್. ದ್ವಂದ್ವ ನೀತಿ. ಕುಶಾಲನಗರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ದುಬಾರೆ ಶಿಬಿರದಲ್ಲಿ 2 ಸಾಕಾನೆಗಳ ಕಾದಾಟದ ವೇಳೆ ಅನಿರೀಕ್ಷಿತವಾಗಿ ಆಯ ತಪ್ಪಿ ಬಿದ್ದ ಆನೆಯ ಕೆಳಗೆ ಸಿಲುಕಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದು, ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ಸಂತಾಪ ಸೂಚಿಸಿದ್ದಾರೆ. ಚೆನ್ನೈ ಮೂಲದ ಜಿನ್ನು ಸಾವಿಗೀಡಾದ ದುರ್ದೈವಿ. ಮೇ 18ರ ಬೆಳಿಗ್ಗೆ ಮಹಿಳೆ ಹಾಗೂ ಅವರ ಪತಿ ಜೋಯಲ್ ದುಬಾರೆ ಸಾಕಣೆ ಶಿಬಿರಕ್ಕೆ ಆಗಮಿಸಿದ್ರು. ಕೆಲ ಸಮಯ ಸಾಕಾನೆಗಳೊಂದಿಗೆ ಫೋಟೋ ಸಹ ತೆಗೆಸಿಕೊಂಡಿದ್ರು. ಬಳಿಕ ಸಾಕಾನೆಗಳಿಗೆ ಸ್ನಾನ ಮಾಡಿಸಿ ನೀರು ಕುಡಿಸಲು ಮಾವುತರು ಹಾಗೂ ಕಾವಡಿಗಳು ತೆರಳಿದ ಸಂದರ್ಭದಲ್ಲಿ ಕೆಲ ಪ್ರವಾಸಿಗರು ಸಾಕಾನೆಗಳಿಗೆ ಸ್ನಾನ ಮಾಡಿಸಲು ಮುಂದಾಗಿದ್ದಾರೆ. ದಂಪತಿ ಸಹ ಸಾಕಾನೆಗಳಿಗೆ ಸ್ನಾನ ಮಾಡಿಸಲು ಮುಂದಾಗಿದ್ರು. ಈ ವೇಳೆ ಮಾರ್ತಾಂಡ ಹಾಗೂ ಕಂಜನ್ ಆನೆಗಳ ನಡುವೆ ನದಿಯಲ್ಲೇ ಕಾದಾಟ ಶುರುವಾಗಿದೆ. ನೋಡುತ್ತಿದ್ದಂತೆ ಸಾಕಾನೆಗಳ ಕಾದಾಟ ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಮಾರ್ತಾಂಡ ಮಹಿಳೆಯ ಮೇಲೆ ಬಿದ್ದಿದೆ. ಆನೆ ಬಿದ್ದ ಪರಿಣಾಮ ಜಿನ್ನು ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅವರ ಪತಿ ಜೋಯಲ್ಗೆ ಗಂಭೀರ ಗಾಯಗಳಾಗಿವೆ. ಉಳಿದ ಪ್ರವಾಸಿಗರು ಜೋಯಲ್ ಅವರನ್ನ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆನೆಗಳ ಕಾದಾಟದಿಂದ ದುಬಾರೆ ಸಾಕಣೆ ಶಿಬಿರಕ್ಕೆ ಆಗಮಿಸಿದ ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ. ಕಂಜನ್ ಆನೆ ಮೈಸೂರು ದಸರಾದಲ್ಲೂ ಇದೇ ರೀತಿ ಗಲಾಟೆ ಮಾಡಿಕೊಂಡು ಅರಮನೆಯಿಂದ ಹೊರಗೆ ಓಡಿ ಬಂದಿತ್ತು. ಇದರಿಂದ ಜನ ಆತಂಕಕ್ಕೆ ಒಳಗಾಗಿದ್ರು. ದುಬಾರೆ ಸಾಕಣೆ ಶಿಬಿರದಲ್ಲೂ ಗಲಾಟೆ ಮಾಡಿ ಸಾಕಾನೆಗಳ ಮೇಲೆ ದಾಳಿ ನಡೆಸಿತ್ತು. ಈಗ ಮಾರ್ತಾಂಡನ ಮೇಲೆ ದಾಳಿ ಮಾಡಿ ಮಹಿಳೆಯ ಸಾವಿಗೆ ಕಾರಣವಾಗಿದೆ. ತೀವ್ರಗೊಳ್ಳುತ್ತಿರುವ ಉಷ್ಣತೆಯ ನಡುವೆ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಅಗತ್ಯವಿದೆ. ಆದರೆ ಜಿಲ್ಲೆಯ ಹಸಿರೀಕರಣ ಅಭಿಯಾನಕ್ಕೆ ಬೇಕಾದ ಸಸಿಗಳೇ ಅರಣ್ಯ ಇಲಾಖೆಯ ಬಳಿ ಲಭ್ಯವಿಲ್ಲದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ವಿವಿಧ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್.ಪಿ. ವೆಂಕಟೇಶ್ ಅವರು, ವಿಶ್ವದ ತಾಪಮಾನ ಹೆಚ್ಚುತ್ತಿರುವ 100 ನಗರಗಳಲ್ಲಿ 90 ನಗರಗಳು ಭಾರತದಲ್ಲಿವೆ ಎಂದು ಪರಿಸರ ತಜ್ಞರು ಎಚ್ಚರಿಸಿದ್ದಾರೆ. ಈ ಬಾರಿ ದೇಶದ ಹಲವು ನಗರಗಳಲ್ಲಿ ತಾಪಮಾನವು 45 ಡಿಗ್ರಿವರೆಗೂ ಏರಿಕೆಯಾಗಿದೆ. ಅರಣ್ಯನಾಶ, ಜಲಮೂಲಗಳ ಹಾನಿ, ಹೆದ್ದಾರಿ ಹಾಗೂ ಮೆಟ್ರೋ ನಿರ್ಮಾಣಕ್ಕಾಗಿ ಮರಗಳ ಕಡಿತ, ಕಾಂಕ್ರೀಟ್ ರಸ್ತೆಗಳು, ಕೈಗಾರಿಕೆಗಳ ಹೊಗೆ, ವಾಹನಗಳ ಹೆಚ್ಚಳ ಮತ್ತು ಏರ್ ಕಂಡೀಷನರ್ಗಳ ಮಿತಿಮೀರಿದ ಬಳಕೆಯೇ ಈ ತಾಪಮಾನ ಏರಿಕೆಗೆ ಮುಖ್ಯ ಕಾರಣಗಳಾಗಿವೆ.
ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಜಿಲ್ಲೆಯಾದ್ಯಂತ 5 ಲಕ್ಷ ಗಿಡಗಳನ್ನು ನೆಟ್ಟು ಪೋಷಿಸುವ ಗುರಿ ಇಟ್ಟುಕೊಂಡು ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳನ್ನು ಸಜ್ಜುಗೊಳಿಸುತ್ತಿರುವುದು ಸ್ವಾಗತಾರ್ಹ. ಆದರೆ ಇದಕ್ಕೆ ಬೇಕಾದ ಸಸಿಗಳೇ ಅರಣ್ಯ ಇಲಾಖೆಯಲ್ಲಿ ಲಭ್ಯವಿಲ್ಲದಿರುವುದು ದೊಡ್ಡ ವಿಪರ್ಯಾಸ. ಜಿಲ್ಲಾಡಳಿತ ಆರಂಭಿಸಿರುವ ಹಸಿರೀಕರಣ ಆಂದೋಲನದಲ್ಲಿ ಜಿಲ್ಲೆಯ ಜನತೆ ಸಕ್ರಿಯವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರೂ ಕನಿಷ್ಠ 1 ಗಿಡವಾದರೂ ನೆಟ್ಟು ಪೋಷಿಸಬೇಕು ಎಂದು ಅವರು ಮನವಿ ಮಾಡಿದರು. ಹಸಿರೀಕರಣ ಕೆಲಸ ಮಾಡೋಣ ಅಂತೇಳಿ ಮಾಡ್ತೇವೆ, ಅದು ನಾವು ಸ್ವಾಗತ ಮಾಡ್ತೇವೆ. ನಮ್ಮಲ್ಲೂ ಕೂಡ ಒಂದು ಮೊನ್ನೆ ಮೀಟಿಂಗ್ ಕರೆದಿದ್ದರು. ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ತಹಸೀಲ್ದಾರರು ಮತ್ತು ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಸಭೆ ಕರೆದಿದ್ದರು ಸಂಘ ಸಂಸ್ಥೆಗಳು. ಅಲ್ಲಿ ಚರ್ಚೆ ಮಾಡುವಾಗ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ಇಲಾಖೆಯ ಪ್ರತಿನಿಧಿ ಬಂದಿದ್ದವರು ನಮ್ಮ ಹತ್ರ ಗಿಡ ಇಲ್ಲ ಅಂತ ಅಧಿಕೃತ ಪತ್ರ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಬಳಿ ನಮ್ಮ ಗಿಡಗಳಿಲ್ಲ ಅಂತೇಳಿ. ಆಗ ಅವರು ಸುಮ್ಮನೆ ಮಾತುಕತೆ ಆಯಿತು, ಬೇರೆ ಜಿಲ್ಲೆಯಿಂದ ತರಿಸೋಣ ಅಂತ ಪ್ರಯತ್ನ ಪಡ್ತಾರೆ. ಬಟ್ ನಾನು ವಿಚಾರಣೆ ಮಾಡಿದಾಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗಿಡ ಬೆಳೆಸುವಂಥ ಕೆಲಸ ಆಗ್ತಾಯಿಲ್ಲ ಅಂತ ಮಾಹಿತಿ ಬರ್ತಾಯಿದೆ. ಕಳೆದ ವರ್ಷ ನಮಗೂ ಕೂಡ ಒಂದು ಕೆಟ್ಟ ಅನುಭವ ಆಯಿತು. ನಾವು ಕಳೆದ ವರ್ಷದ ಹಿಂದೆ ಒಂದು 6-7 ತಿಂಗಳ ಹಿಂದೆಯೇ ಒಂದು ಅರ್ಜಿ ಕೊಟ್ಟಿದ್ವಿ. ನಮಗೆ ಈ ವರ್ಷ ಒಂದು 5,000 ಗಿಡ ಕೊಡಬೇಕು, ನಾವು ಹಸಿರು ಪ್ರತಿಷ್ಠಾನದಿಂದ ನೆಡ್ತೀವಿ ಅಂತೇಳಿ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಸೈನ್ ಮಾಡಿ ಕೊಟ್ಟಿದ್ದರು. ಕೊನೆಯ ಹಂತದಲ್ಲಿ ನಮಗೆ ಜೂನ್ ವಿಶ್ವ ಪರಿಸರ ದಿನದ ಹಂತದಲ್ಲಿ ಅವರು ನಮಗೆ ಹೇಳಿದ್ರು ನಮ್ಮ ಹತ್ರ ಗಿಡ ಇಲ್ಲ ಅಂತೇಳಿ. ಕಳೆದ ವರ್ಷ ಕೂಡ ಈ ಕೆಟ್ಟ ಅನುಭವ ಆಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಂಬಿ ಗಿರಿಜಾಂಬಿಕಾ, ಪಿ ಪುರುಷೋತ್ತಮ್, ಎಂಆರ್ ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಜಿ ಪ್ರಧಾನಮಂತ್ರಿ ಹಾಗೂ ಜಾತ್ಯತೀತ ಜನತಾ ದಳದ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅರ್ಚನೆ ನೆರವೇರಿಸಲಾಯಿತು. ಈ ವೇಳೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು ದೇಶ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು. ಸರಳತೆ, ಪ್ರಾಮಾಣಿಕತೆ ಹಾಗೂ ರೈತರ ಪರ ಕಾಳಜಿಯಿಂದ ಜನಮನ ಗೆದ್ದ ನಾಯಕರು ಎಂದು ಹೇಳಿದರು. ರಾಜಕೀಯ ಜೀವನದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರೂ ಸಾಮಾನ್ಯ ಜನರೊಂದಿಗೆ ಬೆರೆತು ಬದುಕಿದ ದೇವೇಗೌಡರು ಯುವ ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಚೆನ್ನಕೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೊರಕಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ನಾಡಿನ ವರಪುತ್ರ, ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ನಾಯಕರು ಆದಂಥ ಸನ್ಮಾನ್ಯ ಎಚ್.ಡಿ. ದೇವೇಗೌಡರ 94ನೇ ಜನ್ಮದಿನೋತ್ಸವಕ್ಕೆ ನಾವು ಈ ಒಂದು ದಿನ ಚೆನ್ನಕೇಶನಲ್ಲಿ ಪ್ರಾರ್ಥನೆ ಸಲ್ಲಿಸಿ ದೇವೇಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಬೇಲೂರು ತಾಲೂಕಿನ ಜನತೆಯ ಪರವಾಗಿ ಹಾಗೂ ಪಕ್ಷದ ಪರವಾಗಿ ಹೃದಯಪೂರ್ವಕ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ದೇವೇಗೌಡರು ಒಬ್ಬ ರೈತಾಪಿ ಕುಟುಂಬದಿಂದ ಬಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕನ್ನು ನಡೆಸಿ ಅದ್ರ ಜೊತೆಗೆ ಹೋರಾಟದ ಮೂಲಕ, ರೈತ ಪರವಾಗಿ ಹೋರಾಟದ ಮೂಲಕ ಇವತ್ತು ಹಂತವಾಗಿ ಮೊದಲಿಗೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ನಂತರ ಶಾಸಕರಾಗಿ, ತದನಂತರ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಿಯಾಗಿ ವಿವಿಧ ಹಂತಗಳಲ್ಲಿ ದೇಶದ ಪ್ರಗತಿಗೆ, ವಿಶೇಷವಾಗಿ ಕರ್ನಾಟಕದ ನೀರು, ನೆಲ ಮತ್ತು ನಾಡಿನ ಸಮಸ್ತ ಅಭಿವೃದ್ಧಿಗೆ ಟೊಂಕ ಕಟ್ಟಿ ಅವರು ಕೆಲಸ ಮಾಡಿದ್ದಾರೆ. ಅಲ್ಲದೆ ಇವತ್ತಿಗೂ ಸಹ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ಕೊಂಡು ನಮ್ಮೆಲ್ಲರ ಮೆಚ್ಚಿನ ಪ್ರಧಾನಿ ಇರ್ತಕ್ಕಂಥ ಮೋದಿಯವರ ಕೈ ಜೋಡಿಸಿ ಈ ದೇಶದ ನಂತರ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿರುವ ಹಿರಿಯ ನಾಯಕರು. ಬಡವರು, ರೈತರು ಹಾಗೂ ಸಾಮಾನ್ಯ ಜನರ ಪರವಾಗಿ ಸದಾ ಧ್ವನಿಯಾಗಿರುವ ದೇವೇಗೌಡರು ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಚೆನ್ನಕೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ, ಆಯುಷ್ಯ ನೀಡಲಿ ಎಂದು ಪ್ರಾರ್ಥಿಸಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಅವರ ಮಾರ್ಗದರ್ಶನ ರಾಜ್ಯ ಹಾಗೂ ದೇಶಕ್ಕೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೇವಾಲಯದಲ್ಲಿ ಸೇರಿ ಚೆನ್ನಕೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರು ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಹೊಂದಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪೂಜೆ, ಅರ್ಚನೆ, ಪ್ರಸಾದ ವಿತರಣೆ ನಡೆಯಿತು. ಪಕ್ಷದ ಸ್ಥಳೀಯ ಮುಖಂಡರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ದೇವೇಗೌಡರ ರಾಜಕೀಯ ಹಾಗೂ ರೈತ ಪರ ಸೇವೆಯನ್ನು ಸ್ಮರಿಸಿದರು. ಈ ದೇಶ ಕಂಡ ಅಪ್ರತಿಮ ನಾಯಕ, ರೈತರ ಬಂಧು, ಜನಾನುರಾಗಿ ಮುತ್ಸದಿ ಎಚ್.ಡಿ. ದೇವೇಗೌಡರ 94ನೇ ಜನ್ಮ ಜಯಂತಿಯನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಬೇಡಿ ಶ್ರೀಯವರಿಗೆ ಹೆಚ್ಚು ಆಯುರಾರೋಗ್ಯ ನೀಡಿ ಈ ದೇಶಕ್ಕೆ, ರಾಜ್ಯಕ್ಕೆ, ರೈತರಿಗೆ, ದೀನದಲಿತರಿಗೆ ಸಹಕಾರಿಯಾಗಿ ಮಾರ್ಗದರ್ಶನವನ್ನು ಈ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ದೇವೇಗೌಡರು ಸದಾಗಿ ಆಗಬೇಕು ಅಂತ ಹೇಳಿ ಇವತ್ತು
ಶ್ರೀ ಚನ್ನಕೇಶ್ವರ ಸ್ವಾಮಿಯಲ್ಲಿ ಮತ್ತು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾಲೂಕು ಜನತಾದಳದ ಜಿಲ್ಲಾ ಅಧ್ಯಕ್ಷರ ಲಿಂಗೇಶ್ವರವರ ನೇತೃತ್ವದಲ್ಲಿ ನಾವುಗಳೆಲ್ಲ ಕಾರ್ಯಕರ್ತರು ಇವತ್ತು ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಶ್ರೀ ಅವರಿಗೆ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ನೀಡಲಿ ಅಂತ ಮತ್ತೊಮ್ಮೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಮಲ್ಲೇಶ್ ಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿನೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್, ವತ್ಸ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ 49 ವಸಂತಗಳನ್ನು ಪೂರೈಸಿರುವ ಹಿನ್ನೆಲೆ ಮೇ 21ರಂದು ಬೆಳೆಗಾರರ ಸಮ್ಮೇಳನ, ಕಾಫಿ ಕೃಷಿ ಮೇಳ ಹಾಗೂ 30ನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಪರಮೇಶ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಂದಿನ ಗುರುವಾರ ಬೆಳಗ್ಗೆ 10:30ಕ್ಕೆ ಪಟ್ಟಣದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸಂಸದ ಶ್ರೇಯಸ್ ಎಂ ಪಟೇಲ್ ಉದ್ಘಾಟಿಸಲಿದ್ದು, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ದಿನೇಶ್ ಬಿ ಹಾಗೂ ಸಮಾಜ ಸೇವಕ ಸಿದ್ದೇಶ್ ನಾಗೇಂದ್ರ ಕಾಫಿ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಪಿಎ ಸಂಘದ ನಿರ್ದೇಶಕ ಎನ್ಜಿ ಸತೀಶ್ ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ಅಧ್ಯಕ್ಷ ಪರಮೇಶ್ ಅಂತೇಳಿ ನಮ್ಮ ಸಕಲೇಶ್ಪುರದ ಸ್ನೇಹಿತರಾದ ಪತ್ರಕರ್ತರ ಸಂಘದವರಿಗೆ ಪತ್ರಕರ್ತರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ, ನಾವು ಪ್ರತಿ ವರ್ಷದಂತೆ 2 ವರ್ಷಕ್ಕೊಂದ್ಸರಿ AGM ಮಾಡಿಕೊಂಡು ಈಗ 21 ಗುರುವಾರ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿರ್ತೀವಿ ಫಂಕ್ಷನ್ನು. ಅದಕ್ಕೆ ಶ್ರೇಯಸ್ ಪಟೇಲ್ MP ಅವರು ಬರ್ತಾ ಇದ್ದಾರೆ. ಹಾಗೆ ಜಯದೇವ ಹಾಸ್ಪಿಟ್ಲ ಡಾಕ್ಟರ್ ದಿನೇಶ್ ಅಂತೇಳಿ ಅವರೇ ಮೇಯ್ನು, ಅವರು ಆರೋಗ್ಯ ಬಗ್ಗೆ ಒಂದು ಸ್ಪೀಚ್ ಕೊಟ್ಟಿದ್ದಾರೆ. ಮತ್ತು ಸಿದ್ದೇಶ್ ನಾಗೇಂದ್ರ ಅವರು ದಾನಿಗಳು, ಅವರು ಸಹ ಬರ್ತಾ ಇದ್ದಾರೆ. ಹಾಗೆ ಮಂಜುನಾಥ್, ನಮ್ಮ ಸಮಿಟ್ ಮಂಜುನಾಥ್ ಮಾನ್ಯ ಶಾಸಕರು ಸಕಲೇಶ್ಪುರ ಅವರು ಸಹ ಬರ್ತಾರೆ. ಅಕ್ಕಗೋಡು ಮಂಜು ಅವರು ಸಹ ಬರ್ತಾರೆ. ಇದಕ್ಕೆ ಸುರೇಶ್ ಅವರು ಕರೆದಿದ್ದೀವಿ, ಅವರು ಬರ್ತಾರೆ. ಕಾಫಿ ಬೋರ್ಡ್ ಅಧ್ಯಕ್ಷರು ದಿನೇಶ್ ಅವರು ಬರ್ತಾರೆ. ಅಲ್ಲಿಂದ ಅಳಸೆ ಸುವರ್ಣ ಅವರು KGF ಅಧ್ಯಕ್ಷರು ಬರ್ತಾರೆ. ಕುರ್ಮಾವರಾವ್ ಅಂತ CS ಕಾಫಿ ಬೋರ್ಡ್ CF ಅವರು ಸಹ ಬರ್ತಾರೆ. TP ಸುರೇಂದ್ರ ಇರ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಚನ್ನರಾಯಪಟ್ಟಣದ BM ರಸ್ತೆಯಲ್ಲಿರುವ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವೇಗೌಡ ಅವರ ಹೆಸರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಕುಂಕುಮಾರ್ಚನೆಯನ್ನು ಸಹ ನೆರವೇರಿಸಲಾಯಿತು. ತದನಂತರ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿಯಿಂದ ಆಚರಿಸಲಾಯಿತು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಎಚ್.ಡಿ. ದೇವೇಗೌಡ ಅವರ ಸವಿ ನೆನಪಿಗಾಗಿ 43 ಇಂಚಿನ LED ಟಿವಿಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ದೇಶ ಕಂಡ ಅಪ್ರತಿಮರಲ್ಲಿ ಒಬ್ಬರಾದ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ. ಇಡೀ ದೇಶಾದ್ಯಂತ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ. ಅದೇ ರೀತಿ ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನ ನೀಡಲಿ. ಅದೇ ರೀತಿ ಶತಾಯುಸುಗಳಾಗಲಿ ಎಂದು ಹಾರೈಸಿದರು. ಒಂದು ಜನ್ಮದಿನದ ಒಂದು ಅಂಗವಾಗಿ ಇವತ್ತು ನಮ್ಮ JDS ಪಕ್ಷದ ಎಲ್ಲ ನಾಯಕರುಗಳು, ಕಾರ್ಯಕರ್ತರುಗಳು, ಅಭಿಮಾನಿಗಳ ಮೂಲಕ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ನೂರಾಜ್ ಅವರಿಗೆ ಅದನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಇವತ್ತು ಪೂಜ್ಯ ದೇವೇಗೌಡರು ಈ ರಾಜ್ಯದಲ್ಲಿ 6.5 ದಶಕಗಳ ಕಾಲದಿಂದ ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಇಂದು ಕೂಡ 94ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಸೇವೆ ಶ್ಲಾಘನೀಯವಾದಂಥ ಸೇವೆ. ಇವತ್ತು ಈ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆ. ಒಬ್ಬ ಆ್ಯಕ್ಟಿವ್ ಆಗಿ ಮಾಜಿ ಪ್ರಧಾನಿಯಾಗಿ ಇವತ್ತು ಕೂಡ ಜನಸೇವೆಯನ್ನು, ರೈತರ ಸೇವೆಯನ್ನು, ಬಡವರ ಸೇವೆಯನ್ನು ಇವತ್ತು ರಾಜ್ಯಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಾರಿದ್ರೆ ಪೂಜೆ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆದಿಚುಂಚನಗಿರಿಗೆ ಬಂದಂಥ ಸಂದರ್ಭದಲ್ಲಿ ಭೈರವಕ್ಕೆ ಬಾಲಗಂಗಾಧರ ಸ್ವಾಮಿ ಮಂಟಪವನ್ನು ಒಂದು ಲೋಕಾರ್ಪಣೆ ಮಾಡೋ ಒಂದು ಸಂದರ್ಭದಲ್ಲಿ ಅವರು ದೇವೇಗೌಡರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕಾಳಜಿ, ಕಳಕಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಕೂಡ ಈ ವಯಸ್ಸಲ್ಲೂ ಕೂಡ ಗುಡುಗುವಂಥ, ದೇಶಕ್ಕೋಸ್ಕರ ಸೇವೆ ಮಾಡುವಂಥ ಛಲವನ್ನು ಇಟ್ಕೊಂಡಿರ್ತಕ್ಕಂಥ ಮಹಾನ್ ನಾಯಕರು. ಅವ್ರಿಗೆ ಭಗವಂತ ಆರೋಗ್ಯ, ಆಯಸ್ಸು ಇನ್ನೂ ಕೂಡ ದೇಶದಲ್ಲಿ ಸೇವೆ ಮಾಡುವಂಥ ಅವಕಾಶ ಆಗಲಿ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳದ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಟಿಪಿಸಿಎಂಸಿ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್, ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಯುವರಾಜ್ ಮುಂತಾದವರು ಹಾಜರಿದ್ದರು. ಇಂಧನ ಸಂರಕ್ಷಣೆ ಹಾಗೂ ಪರಿಸರ ಕಾಳಜಿಯ ನಿಟ್ಟಿನಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ನಿವಾಸದಲ್ಲಿ ಇಂದಿನಿಂದ ಎಲೆಕ್ಟ್ರಿಕ್ ಕಾರಿನ ಬಳಕೆಯನ್ನು ಆರಂಭಿಸಲಾಯಿತು.
ದೇಶದಲ್ಲಿ ಇಂಧನ ಸಂರಕ್ಷಣೆ ಅಗತ್ಯವಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವ ಮೂಲಕ ತೈಲ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ನಂತರ ಮಾತನಾಡಿದ ಅವರು, ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಂಧನ ಉಳಿಸುವ ಕುರಿತು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಅವರ ದೂರದೃಷ್ಟಿಯಿಂದಲೇ ಇಂದು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗುತ್ತಿದೆ. ಯುದ್ಧ ಪರಿಸ್ಥಿತಿಗಳ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆ ಬಗ್ಗೆ ಜನರಲ್ಲಿ ಆತಂಕ ಉಂಟಾಗಿತ್ತು. ಆದರೆ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿಡಲು ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ಅಭಿನಂದಿಸುತ್ತೇನೆ ಹಾಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಈ ದೇಶದ ಸಾರ್ವಜನಿಕರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಇಂಧನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ದೂರದೃಷ್ಟಿಯಿಂದ ಇವತ್ತು ಎಲೆಕ್ಟ್ರಿಕ್ ಕಾರನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ನಾವು ಸಹ ಮಾಡ್ತಾಯಿದ್ದೀವಿ. ಬಹುಶಃ ನನಗೆ ಅನಿಸುತ್ತೆ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ರಾಜಕಾರಣಿಗಳು ಜನಸಾಮಾನ್ಯರು ಇವತ್ತು ಎಲೆಕ್ಟ್ರಿಕಲ್ನ ಮತ್ತು ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ನಾನು ಶಿರಾ ಕ್ಷೇತ್ರದ ಶಾಸಕರಾದಂಥ ನಮ್ಮ ಜಯಚಂದ್ರ ಅವ್ರನ್ನ ನೋಡಿದೆ. ಹೇಳಿಕೆನ ಅವ್ರು ಕೊಟ್ಟಿರ್ತಕ್ಕಂಥ ಕರೆ ಸರಿ ಇದೆ, ನಾವೆಲ್ಲರೂ ಅದನ್ನು ಅಳವಡಿಸೋಣ. ಸಂಪತ್ತನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ, ತೈಲ ಬೆಲೆ ಗಗನಕ್ಕೆ ಹೋಗೋದು ಬೇಡ, ಅದನ್ನು ಉಳಿಸೋಣ ಅಂತಕ್ಕಂಥದ್ದನ್ನು ಕೊಟ್ಟು ನೋಡಿ ತುಂಬ ಖುಷಿ ಆಯಿತು. ಬಹುಶಃ ನಮಗೂ ಅವರೆಲ್ಲ ಮಾದರಿ. ಹಾಗಾಗಿ ಇವತ್ತು ನಾವು ಸಹ ತೈಲ ಬೆಲೆಯನ್ನು ಈ ಸಂದರ್ಭದಲ್ಲಿ ತೆಂಡೆಕೆರೆ ರಮೇಶ್, ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಇತರರು ಹಾಜರಿದ್ದರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆಯೇ ಮಾರಾಮಾರಿ ನಡೆದಿರುವ ಘಟನೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಿದೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಿನ್ನೆ ಹಲವು ಮಂದಿ ಪದಾಧಿಕಾರಿಗಳನ್ನ ಸ್ಥಾನದಿಂದ ಕಿತ್ತು ಹಾಕಿತ್ತು. ಇಂದು ಅದೇ ವಿಚಾರಕ್ಕೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ನಡುವೆ ಗಲಾಟೆ ನಡೆದಿದ್ದು ಅದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಪ್ರತಿಭಟನೆ ಸಂಬಂಧ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಮತ್ತು ಅಧ್ಯಕ್ಷ ಮಂಜುನಾಥ್ ಗೌಡ ಬೆಂಬಲಿಗರು ಪರಸ್ಪರ ಬರಿದಾಡಿಕೊಂಡಿದ್ದಾರೆ. ಮಣ್ಣಿನ ಮಗನಾಗಿ ಹುಟ್ಟಿ ದೇಶದ ನಾಯಕನಾಗಿ ಎತ್ತರಕ್ಕೆ ಏರಿ ಅನೇಕ ಪೀಳಿಗೆಗಳಿಗೆ ಪ್ರೇರಣೆಯಾಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪ್ರೀತಿ ಎಂದೆಂದಿಗೂ ನೆನಪಿನಲ್ಲಿ ಉಳಿಯುತ್ತದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲ ಕುಮಾರಸ್ವಾಮಿ ಹೇಳಿದರು. ಸಕಲೇಶಪುರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಮಂತ್ರಿ, ರಾಜ್ಯಸಭಾ ಸದಸ್ಯ, ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಹಾಗೂ ಸಕಲೇಶಪುರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿ, ನಮ್ಮ ಹಾಸನದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ, ಹೆಮ್ಮೆಯ ಪುತ್ರ ಆದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಹುಟ್ಟಿದ ಹಬ್ಬ ದಿನಾಚರಣೆ ಅಂಗವಾಗಿ ನಾವು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇವೆ. ಅವರ ಆರೋಗ್ಯ, ಆಯಸ್ಸು ವೃದ್ಧಿಯಾಗಲಿ, ಅವರ ಸೇವೆ ಇನ್ನೂ ನಮಗೆಲ್ಲ ಇರಲಿ, ಅವರಿಗೆ ದೀರ್ಘಾಯುಷ್ಯವನ್ನ ನೀಡಲಿ ಎಂದರು. ನಮ್ಮ ಹಾಸನದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ, ಹೆಮ್ಮೆಯ ಪುತ್ರನಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟಿದ ಹಬ್ಬ ದಿನಾಚರಣೆಯ ಅಂಗವಾಗಿ ನಾವು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಿದ್ವಿ. ಅವರ ಆರೋಗ್ಯ, ಆಯಸ್ಸು ವೃದ್ಧಿಯಾಗಲಿ, ಅವರ ಸೇವೆ ಇನ್ನೂ ನಮಗೆಲ್ಲ ಇರಲಿ, ಸಕಾಯುಷಿಗಳಾಗಲಿ ಅಂತ ಮಾಡಿ, ಹಾಗೆ ಈಗ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲುಗಳನ್ನು ಅವರ ನೆನಪಿಗಾಗಿ ಎಲ್ಲರಿಗೂ ನಾವು ಹಂಚ್ತಾ ಇದ್ದೀವಿ. ಅವರಿಗೆ ದೇವರು ಆಯುರಾಯುಷ್ಯ. ಪುರಸಭಾ ಮಾಜಿ ಅಧ್ಯಕ್ಷೆ ಯಾದಗಾರ್ ಇಬ್ರಾಹಿಂ ಮಾತನಾಡಿ, ದೇವೇಗೌಡ ಅವರನ್ನ ಹುಟ್ಟು ಹೋರಾಟಗಾರ ಹಾಗೂ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳಬಹುದು. ಇನ್ಯಾರೋ ಕರ್ನಾಟಕದಿಂದ ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನೋ ಯಾವ ನಿರೀಕ್ಷೆಗಳು ಕೂಡ ನಮಗಿಲ್ಲ ಎಂದರು. ಜೆಡಿಎಸ್ ಮುಖಂಡ ಸಚಿನ್ ಪ್ರಸಾದ್ ಮಾತನಾಡಿ, ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬ ಇವತ್ತು ನಾವು ಸಕಲೇಶ್ಪುರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇವೆ. ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಡಲಿ ಎಂದರು. ನಮ್ಮ ಶಾಸಕರ ನೇತೃತ್ವ ಮತ್ತು ಚಂಚಲ ಕುಮಾರಸ್ವಾಮಿರವರ ಒಂದು ನಾಯಕತ್ವದಲ್ಲಿ ದೇವೇಗೌಡಜಿರವರ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಹುಟ್ಟು ಹೋರಾಟಗಾರ, ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನೊಬ್ಬರು ಕರ್ನಾಟಕದಿಂದ ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನೋ ಯಾವ ನಿರೀಕ್ಷೆಗಳು ಕೂಡ ನಮಗಿಲ್ಲ. ಕರ್ನಾಟಕವನ್ನು ಭಾರತದಲ್ಲೇ ಗುರುತಿಸಿ
ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಹುಟ್ಟುಹಬ್ಬನ 94ನೇ ವರ್ಷದ ಹುಟ್ಟುಹಬ್ಬನ ನಮ್ಮ ಪಕ್ಷದ ಮುಖಂಡರು ನಮ್ಮ ನಾಯಕರು ಕುಮಾರಸ್ವಾಮಿ ಆಚರಿಸ್ತಿದ್ದೀವಿ. ಅದೇ ರೀತಿ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರು 94ನೇ ವರ್ಷ ಇರ್ಬೋದು, ಆದರೆ 66 ವರ್ಷ ರಾಜಕೀಯ ಜೀವನದಲ್ಲಿ ಕಳೆದಿದ್ದಾರೆ. ಅದೇ ರೀತಿ ಅವರಿಗೆ ಅಧಿಕಾರ ಸಿಕ್ಕಿದ್ದು ಬರೀ 27 ವರ್ಷ ಮಾತ್ರ ಅಂತ ನಾನು ಅನ್ಕೊಂಡಿದ್ದೀನಿ. ತಾಲೂಕು ಬೋರ್ಡ್ ಮೆಂಬರ್ ಆಗಿ, ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಸಂಸದರಾಗಿ, ರಾಜ್ಯಸಭಾ ಮೆಂಬರ್ ಆಗಿ ಮಣ್ಣಿನ ಮಗ ರೈತರ ನಾಯಕರಾದ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬ ಇವತ್ತು ನಾವು ಸಂಕೇಶ್ವರ ದೇವಸ್ಥಾನದಲ್ಲಿ ನಮ್ಮ ಚಂಚಲ ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಮುಖಂಡಗಳ ನೇತೃತ್ವದಲ್ಲಿ ನಾವು ಪೂಜೆ ಮಾಡ್ಕೊಂಡ್ಬಂದಿದ್ದೀವಿ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ. ಅದೇ ರೀತಿ ಈಗ ಹಣ್ಣು ಹಂಪಲು ವಿತರಿಸುವ ಮೂಲಕ ನಮ್ಮ ಸರ್ಕಾರಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ನಮ್ಮ ದೇವೇಗೌಡರಿಗೆ ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯ ಪ್ರಜ್ವಲ್, ಮುಖಂಡರಾದ ಭಾಸ್ಕರ್, ಸಚಿನ್ ಪ್ರಸಾದ್ ಬೈಕೆರೆ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ಜ್ಯೋತಿ ರಾಜ್ಕುಮಾರ್, ಅಸ್ಲಾಂ ಸೇರಿದಂತೆ ಹಲವಾರು JDS ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊಪ್ಪಳ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ 2ನೇ ಸಮ್ಮೇಳನ ಸರ್ವಾಧ್ಯಕ್ಷ ಶ್ರೀನಿವಾಸ ಚಿತ್ರಕಾರ ಅವರಿಗೆ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ GS ಗೋನಾಳ್ ಅವರು ಮಾತನಾಡಿ, ಹಿರಿಯ ಸಾಹಿತಿ ಶ್ರೀನಿವಾಸ್ ಅವರು ಸುಮಾರು 25 ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದು, ಅವರ ಸ್ವಗ್ರಾಮ ಕಿನ್ನಾಳದಲ್ಲಿಯೇ ಸಾಹಿತ್ಯ ಸಮ್ಮೇಳನ ನಡೆಸಿದರೆ ಸೂಕ್ತ. ಕರಕುಶಲ ಕಲೆಗಳ ತವರೂರು ಎಂದೇ ಖ್ಯಾತಿಯ ಕಿನ್ನಾಳ ಸೊಬಗು ಸವಿಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮೂಲಕ ಇಂದಿಗೆ ಕನಿಷ್ಠ 26ಕ್ಕೂ ಹೆಚ್ಚು 28ಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟಗೊಂಡಿವೆ. ಹಾಗಾಗಿ ಈ ಒಂದು ಕಿನ್ನಾಳದ ಒಂದು 2ನೇ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಕಿನ್ನಾಳದಲ್ಲಿ ಮಾಡಬೇಕಂತೇಳಿ ನಮ್ಮ ರುದ್ರಪ್ಪ ಭಂಡಾರಿ ಅವರು ಏನು ಅನ್ಕೊಂಡಿದ್ದಾರೆ, ಅವರ ಸದಾಶಯದಂತೆ ಸಾಧ್ಯವಾದರೆ ಕಿನ್ನಾಳಲ್ಲೇ ಈ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನ ನಡೆದರೆ ಅದಕ್ಕೊಂದು ಅರ್ಥಪೂರ್ಣವಾದ ಒಂದು ಮೆರಗು ಬರ್ತದೆ. ಯಾಕಂದರೆ ಅವರ ಹುಟ್ಟಿದ ಊರು ಮತ್ತು ಜೊತೆಗೆ ಕಲೆಯ ತವರೂರು ಕಿನ್ನಾಳು. ಹಾಗಾಗಿ ಜೊತೆಗೆ ಇಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗ ಬಹಳಷ್ಟು ಜನ ಅವರ ಗೆಳೆಯರಿದ್ದಾರೆ. 40ಕ್ಕೂ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಸ್ನೇಹಿತರು, ಅವರ ಶಿಕ್ಷಕರಿದ್ದಾರೆ. ಮತ್ತು ಜೊತೆಗೆ ಶಿಕ್ಷಕರ ಒಂದು ತವರೂರು ಕಿನ್ನಾಳ ಅಂದ್ರೆ ಕೂಡ ತಪ್ಪೇನಿಲ್ಲ. ಅಷ್ಟೊಂದು ಶಿಕ್ಷಕರ ಸಂಖ್ಯೆ ಕಿನ್ನಾಳಲ್ಲಿದೆ. ಮತ್ತು ಜೊತೆಗೆ ಉದ್ಯಮಿಗಳು, ವ್ಯವಹಾರಸ್ಥರು, ಬಹಳಷ್ಟು ಜನ ಇವತ್ತು ಪ್ರಜ್ಞಾವಂತರು ಈ ಊರಲ್ಲಿ ಇದ್ದಾರೆ. ಹಾಗಾಗಿ ಅವರೇನು ಮನಸ್ಸು ಮಾಡಿದ್ರೆ ಇವತ್ತು ಈ ಊರಿನಲ್ಲಿ 2ನೇ ಒಂದು ಚುಟುಕು ಸಮ್ಮೇಳನ ಯಶಸ್ವಿಯಾಗಿ ನಡೆಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದು ನಡೀತಿದೆ. ಆಗಾದ್ರೆ ಪೂರ್ವ ಸಭೆ ಸಮಾರಂಭಗಳನ್ನು 2-3 ಸಭೆ ಮಾಡಿಕೊಂಡು ಎಲ್ಲರನ್ನು ಸೇರಿಸಿ ಒಂದು ಸ್ವಾಗತ ಸಮಿತಿ ಮತ್ತು ಇವನ್ನೆಲ್ಲ 5-6 ಸಮಿತಿಗಳನ್ನು ಮಾಡಿಕೊಂಡು ಒಂದು ಸಮ್ಮೇಳನ ಯಶಸ್ವಿ ಮಾಡೋಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತಿದೆ. ಆ ನಿಟ್ಟಿನೊಳಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಎಲ್ಲ ರೀತಿಯಿಂದ ಇಲ್ಲಿರ್ತಕ್ಕಂಥ ಕಿನ್ನಾಳ ಆಂಜನೇಯರು ಇರ್ಬೋದು, ನಾವಿರ್ಬೋದು, ನಮ್ಮ ಮಂಜುನಾಥ್ ಚಿತ್ರಗಾರ ಇರ್ಬೋದು, ನಾವೆಲ್ಲರೂ ಸೇರಿಕೊಂಡು, ನಮ್ಮ ರಾಘವೇಂದ್ರ ಅವರು ಇರ್ಬೋದು, ನಾವೆಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರುದ್ರಪ್ಪ ಭಂಡಾರಿ, ತಾಲೂಕು ಅಧ್ಯಕ್ಷ ಮೈಲಾರಪ್ಪ, ಮಂಜುನಾಥ ಚಿತ್ರಗಾರ AP ಅಂಗಡಿ, ಶಿವಪ್ಪ ಕೋಗಳಿ, ಅನ್ನಪೂರ್ಣ ಮಹೇಶ್, ಮಹಾಂತೇಶ್ ನೆಲಗಣಿ, ಆಂಜನೇಯ, ವಿದ್ಯಾವತಿ ಚಿತ್ರಗಾರ ಸೇರಿದಂತೆ ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಣ್ಣಿನ ಮಗನಿಗೆ 94ರ ಸಂಭ್ರಮ. ಜಿಲ್ಲೆಯಾದ್ಯಂತ HD ದೇವೇಗೌಡರ ಹುಟ್ಟುಹಬ್ಬ ಆಚರಣೆ. ದೇವೇಗೌಡರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಅಭಿಮಾನ ಮೆರೆದ JDS ಕಾರ್ಯಕರ್ತರು. ರೈತರ ಸಮಾಧಿ ಮೇಲೆ ಸರ್ಕಾರದ ಸಾಧನಾ ಸಮಾವೇಶ. ಪಕ್ಷದ ಸಮಾವೇಶಕ್ಕೆ 12 ಕೋಟಿ ರೂಪಾಯಿ ತೆರಿಗೆ ಹಣ ದುರುಪಯೋಗ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ದುಬಾರಿಯಲ್ಲಿ ದುರಂತ. ಮಾರ್ತಾಂಡನ ಜೊತೆ ಕಂಚನ್ ಕಾದಾಟ. ಗಜ ಜಗಳಕ್ಕೆ ಪ್ರವಾಸಿ ಮಹಿಳೆ ಬಲಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.